1974ರಿಂದ ಪ್ರಾರಂಭವಾಗಿ 2025ರ ತನಕವೂ ಸಹ ಲಾಭ ಗಳಿಸುತ್ತಿದ್ದು ಸರ್ಕಾರ ಜನಪ್ರತಿನಿಧಿಗಳು ನಮಗೆ ಸಹಕಾರ ನೀಡಿದ್ದಾರೆ. ಮುಂದೆಯೂ ಸಹ ನಾವು ಸಣ್ಣ ಸಮುದಾಯದವರಾಗಿದ್ದು ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ನಮಗೆ ಅನುದಾನವನ್ನು ನೀಡಿ ಸಂಘವನ್ನು ಇನ್ನಷ್ಟು ಉತ್ತಮಗೊಳಿಸಲು ಸಹಕಾರ ಮಾಡಬೇಕೆಂದು ಸಂಘದ ಅಧ್ಯಕ್ಷ ಮುತ್ತುವೇಲ್ ಹೇಳಿದರು. ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಮುತ್ತುವೇಲ್, 1974ರಿಂದ ಪ್ರಾರಂಭವಾಗಿ 2025ರ ತನಕವೂ ಸಹ ಲಾಭ ಗಳಿಸುತ್ತಿದ್ದು ಸರ್ಕಾರ ಜನಪ್ರತಿನಿಧಿಗಳು ನಮಗೆ ಸಹಕಾರ ನೀಡಿದ್ದಾರೆ. ಮುಂದೆಯೂ ಸಹ ನಾವು ಸಣ್ಣ ಸಮುದಾಯದವರಾಗಿದ್ದು ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ನಮಗೆ ಅನುದಾನಗಳನ್ನು ನೀಡಿ ಸಂಘವನ್ನು ಇನ್ನಷ್ಟು ಉತ್ತಮಗೊಳಿಸಲು ಸಹಕಾರ ಮಾಡಬೇಕೆಂದು ಎಂದರು. ಇದೇ ಸಂದರ್ಭದಲ್ಲಿ ನೂತನವಾಗಿ ತಾಲೂಕು ಬಿದಿರು ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೇಬಲ್ ವಿಜಯಕುಮಾರ್ ಅವಿರೋಧವಾಗಿ ಆಯ್ಕೆಗೊಂಡು ಸಂಘದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಸದಸ್ಯರು ಏಕಮತದಿಂದ ಬೆಂಬಲ ವ್ಯಕ್ತಪಡಿಸಿದ್ದು ವಿಜಯಕುಮಾರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಪದಗ್ರಹಣ ಮಾಡಿದರು. ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷ ವಿಜಯಕುಮಾರ್, ಇದು ನನಗೆ ದೊರೆತ ಗೌರವ ಮಾತ್ರವಲ್ಲ, ದೊಡ್ಡ ಜವಾಬ್ದಾರಿಯೂ ಆಗಿದೆ. ಬಿದಿರು ಬೆಳೆಗಾರರ ಹಿತಾಸಕ್ತಿಯನ್ನು ಕಾಪಾಡಿ ಅವರ ಜೀವನ ಮಟ್ಟ ಸುಧಾರಿಸುವ ದಿಕ್ಕಿನಲ್ಲಿ ಸಂಘವು ಮುಂದುವರಿಯುತ್ತದೆ. ಬಿದಿರು ಉತ್ಪಾದನೆಗೆ ಮಾರುಕಟ್ಟೆ ದೊರಕಿಸುವುದು, ಉತ್ತಮ ಬೆಲೆ ಖಚಿತಪಡಿಸುವುದು ನಮ್ಮ ಮೊದಲ ಆದ್ಯತೆ. ಬೆಳೆಗಾರರ ಎದುರಿನ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರದ ಸಹಾಯ ಯೋಜನೆಗಳು ಸದಸ್ಯರಿಗೆ ತಲುಪಿಸಲು ನಾನು ಬದ್ಧನಾಗಿದ್ದೇನೆ. ಜೊತೆಗೆ ಸಂಘದ ಮೂಲಕ ಸಂಗ್ರಹಣಾ ಕೇಂದ್ರಗಳು, ಸಂಸ್ಕರಣಾ ಘಟಕಗಳು ಮತ್ತು ಮಾರಾಟ ಮಳಿಗೆಗಳನ್ನು ಸ್ಥಾಪಿಸುವ ಉದ್ದೇಶವಿದೆ. ಬಿದಿರಿನಿಂದ ತಯಾರಾಗುವ ಉತ್ಪನ್ನಗಳಿಗೆ ಶಾಶ್ವತ ಮಾರುಕಟ್ಟೆ ಒದಗಿಸಲು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಯೋಜನೆ ಇದೆ. ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸಲು ಬಿದಿರು ಆಧಾರಿತ ಕೈಗಾರಿಕೆಗಳನ್ನು ಬೆಳೆಸುವುದು ನಮ್ಮ ಕನಸು. ನಮ್ಮ ಸಂಘವು ಕೇವಲ ಆರ್ಥಿಕ ಪ್ರಗತಿ ಸಾಧಿಸುವುದಲ್ಲದೆ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯೂ ನಿರ್ವಹಿಸಲಿದೆ. ಬಿದಿರಿನ ಪ್ರಾಮುಖ್ಯತೆಯನ್ನು ಸಮಾಜಕ್ಕೆ ತಲುಪಿಸುವ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ನಾನು ಸಂಘದ ಎಲ್ಲ ಸದಸ್ಯರ ಸಹಕಾರದಿಂದ ಈ ದಿಸೆಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ತಪ್ಪಾಗಿ ನಡ್ಕೊಂಡಿದ್ರೆ ಆ ಕ್ಷಣದಲ್ಲಿ ಹೇಳ್ಬಿಡಿ, ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸಂತೋಷ ಅವರು ಅಷ್ಟೇ, ಉತ್ಸಾಹ ಯುವಕ, ತುಂಬ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಬಿದಿರು ಕೆಲಸ ಸಹಕಾರ ಇನ್ನೂ ಉನ್ನತ ಮಟ್ಟಕ್ಕೆ ಕೊಳ್ಳುವಲ್ಲಿ ಎಲ್ಲರೂ ಸಹಕಾರ ನೀಡಿ ಕೊಂಡೊಯ್ಯೋಣ ಅಂತ ಹೇಳ್ಬಿಟ್ಟು ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಸಭೆಯಲ್ಲಿ ಸಂಘದ ಅಧ್ಯಕ್ಷ ಮುತ್ತುವೇಲ್, ಕಾರ್ಯದರ್ಶಿ ಸಂತೋಷ್, ನಿರ್ದೇಶಕರಾದ ಶಿವಕುಮಾರ್, ಪ್ರೇಮಲತಾ, ಮಂಜುಳಾ, ಯಶೋಧರಾ, ನಿರ್ಮಲಾ, ಜಯಲಕ್ಷ್ಮಿ, ರೋಜಾ, ಸುಂದರರಾಜ್, ದೊರೆಸ್ವಾಮಿ, ಶಿಕ್ಷಕ ನಾಗರಾಜ್, ಮಹೇಶ್, ರೂಪಾ, ವಿಜಯಕುಮಾರ್, ಸಂಘದ ಸದಸ್ಯರುಗಳು ಇನ್ನು ಮುಂತಾದವರು ಹಾಜರಿದ್ದು ಈ ವೇಳೆ ಹೊಸ ಅಧ್ಯಕ್ಷರಿಗೆ ಆರೈಕೆ ಸಲ್ಲಿಸಿದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.